ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ಲಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ಗಳನ್ನು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಸೊ ಎಲ್ಲರಿಗೂ ಕೂಡ ಅಮೌಂಟ್ ಮೆನ್ಷನ್ ಆಗ್ತಾ ಬರ್ತಿದೆ ಅಂತೇಳಿ ಮೊದಲೇ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಭಾಳಷ್ಟು ಜನ ನೋಡಿರ್ಬೋದು. ಸೊ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿರಲಿಲ್ಲ. ಡಿಗ್ರಿ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಮತ್ತು ಪಿ ಯು ಸಿ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಅಂಥೇಳಿ, ಮತ್ತು ಪಿ ಜಿ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ, ಇದರಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಈಗ ಡಿಗ್ರಿ ಮಾಡ್ತಿರುವ ವಿದ್ಯಾರ್ಥಿಗೆ ಎಷ್ಟು ಮೆನ್ಷನ್ ಆಗಿದೆ ಅಂತ, ಸೊ ನನಗೆ ಈಗಾಗಲೇ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಸೊ ಆ ಅಮೌಂಟ್ ಎಷ್ಟು ಕ್ರೆಡಿಟ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ಇಯರ್ ವೈಸ್ ಸ್ಟೇಟಸ್ ಅನ್ನೋ ಆಪ್ಷನಲ್ಲಿ ಹೋಗಿ ವ್ಯೂ ಅಂತ ಕೊಡಬೇಕು. ನಮ್ಮ ಒಂದು ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು 2023-24 ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಸೊ ನಿಮಗೆ ಡಿಗ್ರಿ ವಿದ್ಯಾರ್ಥಿ ಇಲ್ಲಿ ನೋಡಿ, ನೀವು ಡಿಗ್ರಿ BSc ಸೆಕೆಂಡ್ ಇಯರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ 15,000 ಪ್ಲಸ್ 3,340 ರೂಪಾಯಿ ಇಷ್ಟು ಮೆನ್ಷನ್ ಆಗಿದೆ. ಇಷ್ಟು ಅಮೌಂಟ್ ಯಾರ್ಯಾರಿಗೆ ಮೆನ್ಷನ್ ಆಗಿರಲ್ಲ ಅಂದರೆ, ಯಾರು BCM ಹಾಸ್ಟೆಲ್ನ ಹಾಕಿಲ್ಲ ಅಂಥವರಿಗೆ ಇಷ್ಟು ಅಮೌಂಟ್ ಬರಲ್ಲ. ಸೊ ಭಾಳ ಆದರೆ ಅವರಿಗೆ 3,340 ಪ್ಲಸ್ 6,680 ರೂಪಾಯಿ ಬರ್ಬೋದು. ಸೊ ಯಾರು ಹಾಸ್ಟೆಲ್ ಹಾಕಿರ್ತೀರಿ ಅಂಥವರಿಗೆ 15,000 ಪ್ಲಸ್ 3,340 ರೂಪಾಯಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೆನ್ಷನ್ ಆದರೂ ಕೂಡ ಇನ್ನೂ ಬಂದಿಲ್ಲ ಅಂದರೆ, ಸೊ ನನಗೆ 3,300 ರೂಪಾಯಿ ಇವತ್ತೇ ಕ್ರೆಡಿಟ್ ಆಗಿದೆ. ಸೊ ಅದರ ಲೈವ್ ಪ್ರೂಫ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಪುಷ್ ಟು DBT ಅನ್ನೋ ಆಪ್ಷನ್ನಲ್ಲಿ ಸೊ ಎರಡೂ ಕೂಡ 15,000 ಆಗಲಿ 3,340 ರೂಪಾಯಿ ಆಗಲಿ ಎರಡೂ ಕೂಡ ಎಸ್ ಅಂತೇಳಿ ಇರಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಜಲ್ದಿಯಾಗಿ ಅಂದರೆ ಬೇಗನೆ ನಿಮಗೆ ಅಮೌಂಟ್ ಬರೋದು. ಸೊ ಇದು ಡಿಗ್ರಿ ವಿದ್ಯಾರ್ಥಿದಾಯಿತು. ಇನ್ನು PUC ಮಾಡ್ತಿರುವ ವಿದ್ಯಾರ್ಥಿದು ಸೊ ನಿಮ್ಗೆ ಇನ್ನೂ ಮೆನ್ಷನ್ ಆಗಿರಲಿಲ್ಲ ಅಂದರೆ ಸ್ವಲ್ಪ ದಿನಗಳ ತನಕ ವೇಟ್ ಮಾಡಿ, ಅಥವಾ ಈಗ ಒಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೂಡ ಕೇಳ್ಕೊಬೋದು. ಸೊ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತ ಕೊಡಬೇಕು. ವ್ಯೂ ಅಂತ ಕೊಟ್ಟಿದ್ದೀನಿ. ಸೊ ನಾನು ಈಗ ತೋರಿಸ್ತಾ ಇರೋದು PUC ವಿದ್ಯಾರ್ಥಿದು. ನೀವು ಇಲ್ಲಿ ನೋಡ್ಕೋಬೋದು PUC ಫಸ್ಟ್ ಸೆಕೆಂಡ್, ಈಗ ಅವರು ಸೆಕೆಂಡ್ ಇಯರ್ ಇದ್ದಾರೆ. ಸೊ ಅವ್ರದ್ದು ಎಷ್ಟು ಮೆನ್ಷನ್ ಆಗಿದೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ಎಷ್ಟು ಅಂದರೆ ಅವರು BCM ಹಾಕಿದ ಕಾರಣ 15,000 ರೂಪಾಯಿ ಮೆನ್ಷನ್ ಆಗಿದೆ. ಸೊ ಪುಷ್ ಟು DBT ಕೂಡ ಒಂದು ಎಸ್ ಇದೆ, ಎರಡನೇದು ನೋ ಇದೆ. ಯಾಕಪ್ಪ ಅಂದರೆ ಅವರಿಗೆ ಅಮೌಂಟ್ ಇನ್ನೂ ಮೆನ್ಷನ್ ಆಗಿಲ್ಲ, ಅದು ಪಿ ಕನ್ಸೆಷನ್ ಅಮೌಂಟ್ ಇನ್ನೂ ಮೆನ್ಷನ್ ಆಗಿಲ್ಲ, ಅದಕ್ಕೋಸ್ಕರ ಅದು ನೋ ಇದೆ. ಸೊ ಇಲ್ಲಿ ನೀವು ನೋಡ್ಕೋಬೋದು ವೇಟಿಂಗ್ ಪೇಮೆಂಟ್ ರೆಸ್ಪಾನ್ಸ್ ಈಸ್ ನೋ ರೆಸ್ಪಾನ್ಸ್ ಅಂತ ಬಂದಿದೆ. ಸೊ ಇನ್ನು ಒಂದು ನಿಮಗೇನಾದರೂ ಈ ರೀತಿಯಾಗಿ ಬಂದು ನಿಮಗೂ ಮೆನ್ಷನ್ ಆಗಿ ಟು DBT ಎಸ್ ಅಂತ ಇದ್ದರೆ ಒಂದು ವಾರದ ಒಳಗೆ ನಿಮಗೂ ಕೂಡ ಅಮೌಂಟ್ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ. ಸೊ ಇನ್ನು PG ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಸೊ ಮಿನಿಮಮ್ ಆಗಿ PG ಮಾಡ್ತಿರುವ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಬಿಡ್ತಾರೆ. ಸೊ ಅವ್ರದ್ದು ಕೂಡ ತೋರಿಸ್ತಿದ್ದೆ, ಬಟ್ ಯಾರ್ದು ಕೂಡ ನನ್ನ ಹತ್ರ SSP ID ಇಲ್ಲ. ಸೊ ಅದಕ್ಕೋಸ್ಕರ ಯಾರ್ದಾದ್ರೂ ಸಿಕ್ಕರೆ ಅಂಥವ್ರದ್ದು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇನ್ನು ಲೈವ್ ಪ್ರೂಫ್ ಅಂತ ಹೇಳಿದ್ದೀನಲ್ಲ, ಸೊ ಇವತ್ತೇ ನನಗೆ ಬಂದಿರೋದನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸೊ ನನ್ನ ಒಂದು ಎಷ್ಟು ಗಂಟೆಗೆ ಅಂದರೆ 2 ಗಂಟೆ 18 ನಿಮಿಷಕ್ಕೆ ಈ ಒಂದು ಅಮೌಂಟ್ ಬಂದಿದೆ. ಸೊ ಇದರಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಸೊ ಯುವರ್ ಅಕೌಂಟ್ ನಂಬರ್ನ ಹಾಕಿದ್ದಾರೆ 3,340 ರೂಪಾಯಿ ಅಂದರೆ ಪಿ ಕನ್ಸೆಷನ್ ಅಮೌಂಟ್. ಇದು ಪಿ ಕನ್ಸೆಷನ್ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 3,340 ರೂಪಾಯಿ. ಸೊ ಕ್ರೆಡಿಟೆಡ್ ಆನ್ 15/3/2024 ಅಂದರೆ ಇವತ್ತು 15/3/2024 2 ಗಂಟೆ 17 ನಿಮಿಷಕ್ಕೆ ನಿಮ್ಮ ಒಂದು ಬ್ಯಾಂಕಿಗೆ
ಕ್ರೆಡಿಟ್ ಆಗಿದೆ ಅಂತೇಳಿ ಮೆಸೇಜ್ ಮಾಡಿದ್ದಾರೆ. ನಿಮಗೂ ಕೂಡ ಮೆನ್ಷನ್ ಆಗಿದೆ. ಸೊ ಒಂದು ವಾರಗಳ ಒಳಗಾಗಿ ನಿಮಗೂ ಕೂಡ SSP ಕಡೆಯಿಂದ ಅಮೌಂಟ್ ಶಾಂಕ್ಷನ್ ಆಗಿದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.